ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳು ಅಷ್ಟೇ, ಮಂತ್ರಿಗಳು ಅಷ್ಟೇ. ಈಗ ಅದು ನಾನು ಪ್ರೆಸ್ ಮೀಟ್ ನಾನೇ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ಒಂದು ಸಮಿತಿ ನೇಮಕ ಮಾಡ್ತಾರೆ, ಒಬ್ಬ ರಿಟೈರ್ಡ್ ಜಡ್ಜ್, ಆಮೇಲೆ ಒಬ್ಬರನ್ನ ಇವ್ರು ಮಾಡಿದ್ರು, ನಮ್ಮ ರಮಣಾರೆಡ್ಡಿ ಮಾಡಿದ್ರು, ರಿಟೈರ್ಡ್ IAS ಸರ್, ಒಬ್ಬರ ಜಡ್ಜ್ನ ಒಬ್ಬರು ಮಾಡಿದ್ರು. ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅದು ಅನುಮೋದನೆ ಆಗೋದಲ್ಲಿ ಅಲ್ಲಿ ಡೆಲ್ಲಿನಲ್ಲಿ ಮೆಟ್ರೋ ಬೋರ್ಡಲ್ಲಿ ಅಪ್ರೂವ್ ಆಗೋದು. ಮೆಟ್ರೋ ಬೋರ್ಡ್ ಯಾರು ಚೇರ್ಮನ್ ಯಾರಿರ್ತಾರೆ? ಪ್ರಿನ್ಸಿಪಲ್ ಸೆಕ್ರೆಟರಿ, UD ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ. ಇದೇನಾಗುತ್ತೆ, ಈ BJP ಅವ್ರು ಸುಳ್ಳು ಹೇಳ್ತಾರಲ್ಲ, ಈ ನಮ್ಮವ್ರು ಏನು ಮಾತಾಡೋದು, ಕಾಂಗ್ರೆಸ್ ಅವ್ರು ಮಾತಾಡಲ್ಲ. ಆ BJP ಅವ್ರು ಸುಳ್ಳು ಹೇಳಿದ್ದನ್ನ ಪತ್ರಿಕೆಗಳಲ್ಲೂ ಹಾಗೆ ಬಂದ್ಬಿಡುತ್ತೆ, ಜನನೂ ಬಂದ್ಬಿಡ್ತಾರೆ. ಈಗ ಒಂದು ನಿಮಿಷ ಇಡೀ ದೇಶದಲ್ಲಿ ನಮ್ಮ ಮೆಟ್ರೋ ಅಂತಲ್ಲ, ಯಾವ ಮೆಟ್ರೋದಲ್ಲೂ ಕೂಡ ಬೆಲೆ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಮನವಿ ಹೋದಾಗ ಒಬ್ಬ ಜಡ್ಜ್ ನೇಮಕ ಮಾಡ್ತಾರೆ, ಇನ್ನೊಬ್ಬರನ್ನ ಯಾರಾದರೂ ಸಾರ್ವಜನಿಕ ಇದು ಮಾಡ್ತಾರೆ. ಅದರಲ್ಲಿ ನಮ್ಮಲ್ಲಿ ನಮ್ಮ ಸ್ಟೇಟ್ ರೆಪ್ರೆಸೆಂಟೇಟಿವ್ ಆಗಿ ರಮಣಾರೆಡ್ಡಿ ಮಾಡಿದ್ದು, ರಿಟೈರ್ಡ್ IAS ಆಫೀಸರ್ನ. ಇವ್ರು ರಿಪೋರ್ಟ್ ಕೊಟ್ಟ ಮೇಲೆ ಡೆಲ್ಲಿನಲ್ಲಿ ಬೋರ್ಡ್ ಇರುತ್ತೆ, ಆ ಬೋರ್ಡ್ಗೆ ಯಾರು ಸೆಕ್ರೆಟರಿ ಚೇರ್ಮನ್ ಅಂದರೆ UD ಸೆಕ್ರೆಟರಿ, ಅಲ್ಲಿ ಸೆಕ್ರೆಟರಿ ಇರ್ತಾರಲ್ಲ, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಇರ್ತಾರಲ್ಲ, ಅವ್ರು ಚೇರ್ಮನ್. ಅವ್ರ ಅನುಮೋದನೆ ಆದಮೇಲೆ ಬೆಲೆ ಜಾಸ್ತಿ ಈಗ ನಾನು ದಾಖಲೆ ಪ್ರಕಾರ ಮಾತಾಡ್ತೀನಿ. ನಾನು ಹೇಳೋದು ದಾಖಲೆ ಪ್ರಕಾರ ಮಾತಾಡ್ತೀನಿ. ನಾನು ಹೇಳಿದ್ದು ಸುಳ್ಳೋ ನಿಜಾನೋ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಅಲ್ಲ, ಹಂಗಲ್ಲ. CM ಕಡಿಮೆ ಮಾಡಿದ್ಮೇಲೆ ಕೇಂದ್ರ ಅವ್ರು ತೀರ್ಮಾನ ತಗೊಂಡಿದ್ದಾರೆ. ಏನಪ್ಪ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಕಡಿಮೆ ಮಾಡಿ ಅಂತೇಳಿ ಅವ್ರು ಕಡಿಮೆ ಮಾಡಿದ್ದಾರೆ. ಕ್ರೆಡಿಟ್ ಬೇಕಾ ಅಂತ ಕೇಳ್ತೀರಾ? ಕ್ರೆಡಿಟ್ ತಗೊಳ್ತಿರೋರು ಯಾರು? ದಿನಾಗಲೂ ಪತ್ರಿಕಾಗೋಷ್ಠಿ ಕರಿತಿರೋರು ಯಾರು? BJP ಅವರು, ಕಾಂಗ್ರೆಸ್ನವರ? ಹೇಳಿ, ನೀವೇ ಹೇಳಿ. ಕಾಂಗ್ರೆಸ್ನವ್ರು ಏನಾದ್ರು ಮೆಟ್ರೋ ನಾವೇ ಮಾಡಿದ್ದು ನಾವೆಲ್ಲನ ನಿಮ್ಮ ಮುಂದೆ ತಾನೇ ಹೇಳ್ಬೇಕು. ನಾವು ಹೇಳಿದ್ವ ನಾವು? ಆದರೆ ದಿನಾಗಲೂ 3-4 ದಿವಸ ನೋಡ್ತಾ ಇದ್ದೀನಿ. ಪ್ರಚಾರ ತಗೊಳ್ತಿರೋರು ಯಾರು? ಇದು ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಮ್ಮ ಕಾಂಟ್ರಿಬ್ಯೂಷನ್ ಏನು, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನು, ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಾವೇನ ಅವ್ರಿಗಿಂತ ಮುಂಚೆ ಪ್ರಚಾರ ಮಾಡಿದ್ವಾ ನಾವೇ ಮಾಡಿದ್ದು ಅಂತ ಮಾಡಬೇಕು. ಅದೇ ನಾವು ಮಾಡಲ್ಲ ಕಾಂಗ್ರೆಸ್ ಅವರು. ಕೇಸು ಶೇರ್ ನೋಡಿ, ಇಲ್ಲೇ ಇದೆ ನೋಡಿ, ಎಲ್ಲ ಕೊಟ್ಬಿಟ್ಟಿದ್ದೀನಿ. ಇದನ್ನು ಕಳಿಸಿ, BJP ಅವ್ರಿಗೂ ಕಳಿಸ್ತೀನಿ PDF ಮಾಡಿ. ಇದರಲ್ಲೇ ತಪ್ಪಿದ್ರೆ ಅವ್ರು ಹೇಳಿ. ಎಲ್ಲಿ ಯಾವ ತೋರಿಸಿ, ಇದರಲ್ಲಿ ಪಾತ್ರ ತೋರಿಸಿ. ನೀವು ಹಣ ಜಾಸ್ತಿ ಕೊಟ್ಟಿದ್ದೀರಾ, ಅಥವಾ ನೀವೇನಾದ್ರೂ ಜಮೀನು ಕೊಟ್ಟಿದ್ದೀರಾ, ಅಥವಾ ಖರ್ಚಾಗಲ್ಲಿ ಎಕ್ಸಸ್ ಆಗ್ಬಿಡುತ್ತಲ್ಲ, ಅಡಿಷನಲ್ ಗ್ರಾಂಟ್ಸ್ ಆಗುತ್ತಲ್ಲ. ಈಗ 1 ಕೋಟಿಗೆ ಅಂದಾಜು ಮಾಡಿದ್ರೆ 1 ಕೋಟಿ 20 ಲಕ್ಷ ಆಗ್ಬಿಡುತ್ತೆ. ಅದನ್ನೆಲ್ಲ ಕೊಟ್ಟಿದ್ದೀರಾ ನೀವು? ಇಲ್ಲ ನೀವು ಎನ್ವೈರ್ಮೆಂಟಲ್ದು ಮತ್ತೆ ಬೇರೆ ಪರ್ಮಿಷನ್ಸ್ ಎಲ್ಲ ಫಾಸ್ಟಾಗಿ ಮಾಡಿಕೊಟ್ರ? ನೀವು ಏನು ಮಾಡಲಿಲ್ವಲ್ಲ. ನೀವು ನಿಧಾನ ಮಾಡಿದ್ರಿಂದಾನೇ ತಡ ಆಯಿತು. ಯಾಕೆ ದೂರ್ತೀರಾ?